ಜನಪರ ನ್ಯಾಯಪರ. ತುಮಕೂರು ನಗರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಮಾನವ ಹಕ್ಕು ಪ್ರಚಾರ ಸಮಿತಿ ಹಾಗೂ ಎಸ್ಎಫ್ ಫೌಂಡೇಶನ್ ವತಿಯಿಂದ ಎಲ್ಲ ತುಮಕೂರು ನಗರ ಜನತೆಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಹಾಗೂ ಈ ಆಂಬ್ಯುಲೆನ್ಸ್ ಸೇವೆಯನ್ನು ಈ ದಿನದಂದು ಉದ್ಘಾಟನೆ ಮಾಡಿ ಚಾಲನೆ ಮಾಡಲಾಯಿತು. ಈ ಆಂಬ್ಯುಲೆನ್ಸ್ ಉದ್ಘಾಟನೆ ನೆರವೇರಿಸಿಕೊಡಲು ಮಾನವ ಹಕ್ಕು ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಅವರು ತುಮಕೂರು ನಗರದ ಮಾನವ ಹಕ್ಕು ಪ್ರಚಾರ ಸಮಿತಿ ಮುಂದೆ ಟೇಪನ್ನು ಕತ್ತರಿಸುವ ಮೂಲಕ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ಹಾಗೂ ಈ ಆಂಬ್ಯುಲೆನ್ಸ್ ಉದ್ಘಾಟನೆಗೆ ಮಾನವ ಹಕ್ಕು ಪ್ರಚಾರ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾದ ರಾಮಕೃಷ್ಣನ್ ಅವರು, ಇಮ್ರಾನ್ ಪಾಷಾ ಅವರು, ರಾಜು ಪಾಷರವರು ಹಾಗೂ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ರವರು, ಮುಬಾರಕ್ ಪಾಷರವರು ಈ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಈ ಆಂಬ್ಯುಲೆನ್ಸ್ ಸೇವೆಯು ಎಲ್ಲ ಬಡವರ್ಗದ ಜನರಿಗೂ ಹಾಗೂ ತಮ್ಮ ತುಮಕೂರಿನ ಜನತೆಗೆ ಈ ಆಂಬ್ಯುಲೆನ್ಸ್ ಸೇವೆ ನೀಡಲಾಗಿದೆ. ವರದಿ ಶ್ರೀಕಾಂತ್. ನೋಡಿ ಚೆನ್ನಾಗಿ ಮಾಡಿದ್ದೀವಿ ಸರ್. ಚೆನ್ನಾಗಿ ದೊಡ್ಡ ಇದರಲ್ಲಿ ಹೌದು. ಖುಷಿ ಆಯ್ತಾ ಸರ್? ಅಲ್ವರಾ? ಬನ್ನಿ ಸರ್, ಹತ್ತಿ ಕಾರು ಆಂಬುಲೆನ್ಸ್. ಚಾಲನೆ ಮಾಡಿರೋದ್ರ ಮೂಲಕ ಚಾಲನೆ ಮಾಡಿ ಸರ್. ಕೂತ್ಕೊಳ್ಳಿ. ಅದೇ ಮಾಡ್ತೀವಿ ಅದೇ ಬಿಟ್ಟು ಬೇರೆ ನಂಬರ್ ಇಲ್ಲಿ ನೀವು ನಿಂತ್ಕೊಳ್ಳಿ ಸರ್.
ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿ ಮತ್ತು ಎಸ್ ಎ ಫೌಂಡೇಶನ್ ವತಿಯಿಂದ ನಾವು ಟೇಕ್ ಕಟ್ ಮಾಡಿ ಆಂಬುಲೆನ್ಸ್ ಉದ್ಘಾಟನೆ ಮಾಡ್ಕೋಬೇಕು ಅಂತ ಈ ದಿನ ಕೇಳ್ಕೊಳ್ತಾ ಇದ್ದೀವಿ. ನಾನು ಎಸ್ ಎ ಫೌಂಡೇಶನು ಮತ್ತು ನಮ್ಮ ಕರ್ನಾಟಕ ಮಾನವ ಹಕ್ಕು ಪ್ರಚಾರ ಸಮಿತಿ ತುಮಕೂರು ಕಟ್ತಿದ್ದೆ. ಫಸ್ಟ್ ಆಫ್ ಆಲ್ ಅಭಿನಂದಿಸ್ತಾ ಇದ್ದೀನಿ. ನಾವು ಒಂದೊಂದು ಜಿಲ್ಲೆ ಸಮಿತಿಯವರು ಒಂದೊಂದು ಏನು ಸಾಮಾಜಿಕ ಕಾರ್ಯಗಳು ಸಮಾಜ ಸೇವೆ ಮಾಡೋಕ್ಕೆ ಕಾರ್ಯ ಮಾಡಬೇಕಂತಿದ್ದಾರೆ. ಇವಾಗ ನಾವೇ ಜನರಿಗೆ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ವಿ. ಇಲ್ಲಿ ಆರೋಗ್ಯದಿಂದ ಏನು ಮನುಷ್ಯನ ನಾವು ಸುಧಾರಣೆ ಮಾಡ್ಬೋದು, ಸಮಾಜ ಸೇವೆ ಮಾಡ್ಬೋದು ಅಂತ ಉಚಿತವಾಗಿ ಈ ಒಂದು ಆಂಬುಲೆನ್ಸ್ ಸೇವೆ ಒದಗಿಸ್ತಾ ಇರೋದು. ಇದನ್ನು ಒಂದು ನಿಮ್ಗೆ ಐಡಿಯಾ ಬಂದುಬಿಟ್ಟು ಇದನ್ನು ಕಾರ್ಯಗತ ತಂದಿದ್ದೀರಾ. 3 ತಿಂಗಳಲ್ಲಿ ಅದಕ್ಕೂ ತಾವೇ ಸರ್ ನಮಗೆ ಮಾರ್ಗದರ್ಶಿ. ಇವತ್ತು ನೀವು ಮಾಡ್ದಂಥ ದೇವನಹಳ್ಳಿ ದೊಡ್ಡ ಮಟ್ಟದ ಒಂದು ಸೇವೆ, ಒಂದು ಇದು ಋಣ ಸಮಾನ ಅಲ್ಲಲ್ಲ ಮಾಡಿದ ಸೇವೆಗೆ ನಮ್ಗೆ ಋಣ ಸಮಾನ. ಅಲ್ಲ ಆಯಿತು. ಯಾಕಂದರೆ ನಾವೊಂದು ಅಲ್ಲೊಂದು ಬೀಜ ಹಾಕಿದ್ವಿ. ಆ ಬೀಜ ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮುಂದೆ ಬಂದು ನಾವು ಇದರಲ್ಲಿ ಕಾರ್ಯ ಮಾಡ್ತೀವಿ, ಕಾರ್ಯಗತ ತರ್ತೀವಿ ಅಂತ ಮುಂದಿದ್ದಾರೆ. ಇದಕ್ಕೆ ನಾನು ನನ್ನ ಈ 65ನೇ ವಯಸ್ಸಲ್ಲಿ ನಾನು ಕೂಡ ಉತ್ಸಾಹ ತುಂಬಿಟ್ಟು ನಿಮ್ಮ ಜೊತೆ